ನೀವು ಕ್ರಿಸ್ತ ಯೇಸುವಿನಲ್ಲಿ ಪ್ರಿಯರೇ ಒಂದು ಉದ್ದೇಶಕ್ಕಾಗಿ ಸೃಷ್ಟಿಸಲ್ಪಟ್ಟವರಾಗಿದ್ದೀರಿ. ಸೊ ಅದಕ್ಕಾಗಿ ವಾಕ್ಯ ಹೇಳ್ತಿರುವಂಥದ್ದು, ಕ್ರಿಸ್ತನಲ್ಲಿನ ನಿಮ್ಮ ಗುರುತು ದೇವರ ಕೈ ಕೆಲಸವಾಗಿದೆ, ದೇವರ ನಿರ್ಮಾಣವಾಗಿದೆ. ದೇವರಾಗಿದ್ದಾರೆ ಪ್ರಿಯರೇ. ಕ್ರಿಸ್ತ ಯೇಸುವಿನಲ್ಲಿ ನನ್ನನ್ನು ಮತ್ತು ನಿಮ್ಮನ್ನು ತಮ್ಮವ್ರನ್ನಾಗಿ ಸೃಷ್ಟಿ ಮಾಡಿರುವಂಥದ್ದು. ಯಾವಾಗ ದೇವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದು? ಈಗ ನಾನು ಮತ್ತು ನೀವು ಯಾವಾಗ ಯೇಸು ಸ್ವಾಮಿನ ಅರ್ಥಕೊಂಡು ಅವತ್ತಲ್ಲ, ಸಾರಿ. ಎಫೆಸರಿಗೆ ಬರೆದ ಪತ್ರ 1ನೇ ಅಧ್ಯಾಯಕ್ಕೆ 4 ಹೇಳ್ತದೆ, ಜಗತ್ತಿಗೆ ಅಡಿಪಾಯವನ್ನು ಹಾಕುವಂಥ ಮೊದಲೇ, ಭೂಮಿಗೆ ಅಡಿಪಾಯವನ್ನು ಹಾಕುವಂಥ ಮೊದಲೇ, ಇನ್ನು ಭೂಮಿನ ಸೃಷ್ಟಿಯಾಗಿಲ್ಲ, ಆ ಸಂದರ್ಭದಲ್ಲೇ ಮೊದಲೇ ಕ್ರಿಸ್ತನಲ್ಲಿ ದೇವರು ನನ್ನನ್ನು ಮತ್ತು ನಿಮ್ಮನ್ನು ಕ್ರಿಸ್ತ ಯೇಸುನಲ್ಲಿ ತನ್ನವರನ್ನಾಗಿ ಕರೆದಿದ್ದಾರೆ, ಅಭಿಷೇಕ ಮಾಡಿದ್ದಾರೆ. ತನ್ನ ಯೋಜನೆಗಾಗಿ, ತನ್ನ ಉದ್ದೇಶಕ್ಕಾಗಿ ಮೊದಲೇ ಯಾವ ಅಭಿಷೇಕ ಮಾಡಬೇಕು ಅಭಿಷೇಕ ಮಾಡಿ ನಮ್ಮನ್ನು ಕರೆ ಕೊಟ್ಟಿದ್ದಾರೆ. ಹಲೋ, ಅದಕ್ಕಾಗಿ ಪ್ರಿಯರೇ, ಪ್ರೈಸ್ ಬಿಟಿ ಗಾಡ್, ಥ್ಯಾಂಕ್ ಗಾಡ್. ಓ ಬ್ರದರ್, ಅಲ್ಲಿ ಜಸ್ಟ್ ಅದ್ಭುತ ಕಾರ್ಯ ಮಾಡ್ತಾರೆ, ಅಥವಾ ಅಲ್ಲಿ ನೋಡಿ ನಿಮ್ಮ ಜೊತೆ ಬಿಟ್ಟು ಹೋದ್ರು ಅಲ್ಲಿ ಕಾರ್ಯ ಮಾಡ್ತಿದ್ದಾರೆ, ಅಲ್ಲಿ ಚೆನ್ನಾಗಿದ್ದಾರೆ, ಅಥವಾ ಅಲ್ಲಿ ಸೇವೆ ಮಾಡ್ತಿದ್ದಾರೆ, ಇದು ಮಾಡ್ತಾರೆ ಅಂತ ಹೇಳುವಾಗ ನಾನು ಖುಷಿ ಪಡ್ತಾನೆ. ದೇವರು ಅವ್ರನ್ನ ಯಾವ ಉದ್ದೇಶ ಕರೆದಿದ್ದಾರೋ, ಥ್ಯಾಂಕ್ ಗಾಡ್, ಜಸ್ಟ್ ಅದನ್ನು ಮಾಡ್ತಾ ಇದ್ದಾರೆ, ತಲೆ ಕೆಡಿಸ್ಕೊಳಂಗಿಲ್ಲ. ಹಲೋ, ಮೊದಲೆಲ್ಲ ಭಾರ, ಅಲ್ಲಿ ಹೆಂಗೆ ಅದ್ಭುತ ಕಾರ್ಯ ಆಗ್ತದೆ, ಅದು ಹೆಂಗೆ ಇವರು ನಾನು ಇಷ್ಟು ಪ್ರೀತಿ ಮಾಡಿದ್ರು ಬಿಟ್ಟು ಹೋದರು, ಅನೇಕ ತಲೆ ಬಿಸಿ. ಬಟ್ ಈಗ ಯಾರಿದ್ದಾರೋ ಇಲ್ವೋ, ನನ್ನನ್ನು ಯಾರು ಸೃಷ್ಟಿ ಮಾಡಿದಾರೋ, ನಾನು ಸೃಷ್ಟಿ ಮಾಡೋ ಸಂದರ್ಭದಲ್ಲಿ ಯಾವ ಒಳ್ಳೆಯ ಯೋಜನೆಯನ್ನು ಹಾಕ್ಕೊಂಡಿದ್ದಾರೋ, ಆ ಯೋಜನೆಗೋಸ್ಕರ ಹಿಂಗೆ ಮಾಡಬೇಕೆಂಬುದು ಸಂಪನ್ಮೂಲ ಕೊಟ್ಟಿದ್ದಾರೋ, ಅವ್ರು ನನ್ನ ಜೊತೆಲಿದ್ದಾರೆ, ಅವ್ರು ಮುನ್ನಡೆಸ್ಕೊಂಡು ಹೋಗ್ತಾರೆ. ಪ್ರೈಸ್ ಗಾಡ್. ಅರ್ಥ ಆಗ್ತದೆಯಾ ನನ್ನ ಪ್ರಿಯ ಸಹೋದರ ಸಹೋದರಿಯರೇ? ದೇವರು ನಿಮ್ಮ ಒಬ್ಬೊಬ್ಬರನ್ನು ಕೂಡ, ಪ್ರೈಸ್ ಬಿಟಿ ಗಾಡ್, ಯಾತಕ್ಕಾಗಿ ನಿಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಕರೆದಿದ್ದಾರೆ, ನಿಮ್ಮನ್ನು ನಿರ್ಮಿಸಿದ್ದಾರೆ ಅಂತಂದರೆ, ನೀವು ಪ್ರೈಸ್ ಬಿಟಿ ಗಾಡ್ ಅಲೌಕಿಕವಾದ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ನೆರವೇರಿಸಲಿಕ್ಕಾಗಿ ನಿಮ್ಮನ್ನು ಕರೆದಿರುವಂಥದ್ದೇ. ಈ ಭೂಲೋಕದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ಸೋತು ಹೋಗುವಂಥ ಅಂಥ DNA ನಿಮ್ಮ ಒಳಗಡೆ ಅಲ್ಲ, ಬರೀ ಜಯ ಎಂಬ DNA ನಿಮ್ಮ ಒಳಗಡೆ ಇರುವಂಥದ್ದು. ವಿಜಯಕ್ಕಾಗಿ, ಜಯಕ್ಕೋಸ್ಕರ ನಿಮ್ಮನ್ನು ವಿನ್ಯಾಸಗೊಳಿಸಲಾಗಿದೆ. ದೇವರು ನಿಮಗೋಸ್ಕರ ಹೊಂದಿರುವಂತಹ ಅವರ ಕಾರ್ಯಗಳನ್ನು ಈ ಭೂಲೋಕದಲ್ಲಿ ಸಾಧಿಸಲಿಕ್ಕಾಗಿ ನಿಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು. ದೇವರ ಆಶೀರ್ವಾದ ಮತ್ತು ಅವರ ಅದ್ಭುತಕರವಾದ ಶಕ್ತಿಯಲ್ಲಿ, ಅವರ ಸಾಮರ್ಥ್ಯದಲ್ಲಿ ನೀವು ಮುನ್ನಡೆಯಲಿಕ್ಕಾಗಿ ನಿಮ್ಮನ್ನು ವಿನ್ಯಾಸಗೊಳಿಸಲಾಗಿರುವಂಥದ್ದು. ಕಣ್ಣಾರೆ ಕಾಣುವಂಥದ್ದನ್ನು ನೀವು ನಂಬದೆ, ದೇವರು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅದನ್ನು ನಂಬಿ ವಿಶ್ವಾಸದಲ್ಲಿ ಮುನ್ನಡೆಯಲಿಕ್ಕಾಗಿ ನಿಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು. ನೀವು ಎಲ್ರಿಗಿಂತಲೂ ಮೇಲ್ಮಟ್ಟದಲ್ಲಿ ಇರಬೇಕು ಹೊರತು, ಎಲ್ರಿಗೂ ತಲೆಯಾಗಿರಬೇಕು ಹೊರತು, ಯಾರಿಗೂ ಬಾಲವಾಗದೆ ಎಲ್ರಿಗೂ ತಲೆಯಾಗಿರಬೇಕೆಂಬುದಾಗಿ ದೇವರು ನಿಮ್ಮನ್ನು ಕರೆದಿರುವಂಥದ್ದು. ಹಗಲು ರಾತ್ರಿ ದೇವರ ಆ ವಾಕ್ಯವನ್ನು ಧ್ಯಾನಿಸುತ್ತಾ ಜಸ್ಟ್ ನೀವು ಸದಾಕಾಲ ಭಾಗ್ಯವಂತರಾಗಿ ಜೀವಿಸಬೇಕು ಅಂತ ನಿಮಗೆ ದೇವರು ಕರೆಯಲಾಗಿದೆ. ನೀವು ಯಾವುದೇ ಕೆಲಸಕ್ಕೆ ಹಾಕಿದ್ರು ಕೂಡ ಸಫಲತೆಯನ್ನು ಕಾಣಬೇಕು, ಅದಕ್ಕೋಸ್ಕರ ಕರೆಯಲ್ಪಟ್ಟ ವ್ಯಕ್ತಿಯಾಗಿದ್ದೀರಿ. ನೀವು ಆ ರೀತಿಯ ವ್ಯಕ್ತಿಯಾಗಿದ್ದೀರಿ. ನಾನು ನಿಮ್ಮ ಬಗ್ಗೆ ಹೇಳ್ತಿದ್ದಾನೆ. ಪ್ರೈಸ್ ಗಾಡ್. ಹಲೋ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಂಬಿದರೆ ನಿಜವಾಗ್ಲೂ ಪ್ರೈಸ್ ಬಿಟಿ ಗಾಡ್, ನೀವು ನಂಬಿದರೆ ನೀವೇನನ್ನು ಮಾಡಬೇಕೆಂಬುದಾಗಿ ನಾನು ಬಯಸ್ತೇನೆ ಅಂತಂದರೆ, ನೀವು ನಂಬಿದರೆ ಪ್ರೈಸ್ ಬಿಟಿ ಗಾಡ್, ಅದನ್ನು ಗಟ್ಟಿಯಾಗಿ ಜೋರಾಗಿ ಹೇಳಬೇಕು ಅಷ್ಟೇ. ಬಾಯ್ತಿ ಹೇಳಿ, ಎಲ್ಲರೂ ಹೇಳೋಣ, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ, ಹಳೆಯದೆಲ್ಲ ಅಳಿದು ಹೋಯಿತು, ನಾನು ಯೇಸು ಕ್ರಿಸ್ತರಲ್ಲಿ ದೇವರ ನೀತಿಯಾಗಿದ್ದೇನೆ. ಹಲೋ, ನಾನು ಜಯಶಾಲಿಗಿಂತಲೂ ಹೆಚ್ಚಿನವನಾಗಿದ್ದೇನೆ. ನುಡಿರಿ. ನಾನು ಯೇಸು ಕ್ರಿಸ್ತರೊಂದಿಗೆ ತಂದೆಯ ಬಲಭಾಗದಲ್ಲಿ ಪರಲೋಕದ ಸಿಂಹಾಸನದಲ್ಲಿ ಕುಳಿತಿದ್ದೇನೆ. ಕ್ರಿಸ್ತನಲ್ಲಿ ನನಗೆ ಅಧಿಕಾರವಿದೆ. ನಾನು ಈಗಾಗಲೇ ಲೋಕವನ್ನು ಜಯಿಸಿರುವ ಜಯಶಾಲಿಯಾಗಿದ್ದೇನೆ. ನಾನು ಈಗಾಗಲೇ ಆರೋಗ್ಯವಂತನಾಗಿದ್ದೇನೆ. ನಾನು ಈಗಾಗಲೇ ಶ್ರೀಮಂತನಾಗಿದ್ದೇನೆ. ನುಡಿರಿ. ನಾನು ಈಗಾಗಲೇ ಬಿಡುಗಡೆ ಹೊಂದಿದ್ದೇನೆ. ನಾನು ಈಗಾಗಲೇ ಕ್ರಿಸ್ತನಲ್ಲಿ ರೋಗಿಗಳನ್ನು ಗುಣಪಡಿಸುವನಾಗಿದ್ದೇನೆ, ದೆವ್ವಗಳನ್ನು ಬಿಡಿಸುವನಾಗಿದ್ದೇನೆ. ಕ್ರಿಸ್ತ ಯೇಸುವಿನಲ್ಲಿ ಸತ್ತವರಿಗೆ ಜೀವ ಕೊಡುವಂತಹ ವ್ಯಕ್ತಿಯಾಗಿದ್ದೇನೆ.
ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಡಿ ಗಾಡ್. ನೀವು ಯಾವಾಗ ಇದನ್ನು ಪ್ರತಿದಿನ ಜೋರಾಗಿ ಗಟ್ಟಿಯಾಗಿ ಬಾಯಿ ತುಡಲಿಕ್ಕೆ ಪ್ರಾರಂಭಿಸ್ತೀರಿ ಪ್ರಿಯರೇ, ಆ ವಾಕ್ಯನ ಜೋರು ನುಡಿಯುವಾಗ ನಿಮ್ಮ ಕಿವಿಯಿಂದ ಅದನ್ನು ಕೇಳಿಸ್ಕೊಳ್ಳುವಾಗ ನಿಮ್ಮ ಒಳಗಡೆ ಆ ವಿಷಯಗಳಲ್ಲಿ ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ ಬೆಳೀತದೆ. ಯಾಕೆಂದರೆ ದೇವರು ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೋ ಅದೇ ಥರ ನೀವು ನಿಮ್ಮ ತಂದೆ ನೋಡುವ ರೀತಿಯಲ್ಲಿ ನೀವು ನೋಡ್ಕೊಳ್ಳಿಕ್ಕೆ ಪ್ರಾರಂಭಿಸ್ತೀರಿ. ಸೊ ದೇವರು ನಿಮ್ಮ ಬಗ್ಗೆ ಏನಂತ ಹೇಳಿದಾರೋ ಅದು ನಂಬಲಿಕ್ಕೆ ಪ್ರಾರಂಭಿಸ್ತೀರಿ. ನಿಮ್ಮ ಹೃದಯದಲ್ಲಿ ಪ್ರಿಯರೇ ವಿಶ್ವಾಸ ಉತ್ಪತ್ತಿ ಆಗ್ತದೆ, ವಿಶ್ವಾಸ ಮೂಡ್ತದೆ ನಿಮ್ಮ ಹೃದಯದಲ್ಲಿ. ಯಾವಾಗ ಪ್ರೈಸ್ ಬಿಡಿ ಗಾಡ್ ವಿಶ್ವಾಸ ನಂಬಿಕೆ ಮೂಡ್ತದೋ ಆಗ ನಿಮ್ಮ ಜೀವನದಲ್ಲಿ ಅಸಾಧ್ಯವಾದದ್ದು ಎಲ್ಲವೂ ಸಾಧ್ಯವಾಗ್ತದೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಅಂಶವನ್ನು ನಂಬಲಿಕ್ಕಾಗಿ ನಾವು ಯಾವ ರೀತಿ ಹೆಜ್ಜೆ ಇಡುವಂಥದ್ದು? ಹೇಗೆ ಪ್ರತಿದಿನ ನೀವು ಯೇಸು ಕ್ರಿಸ್ತರಲ್ಲಿ ಯಾರಾಗಿದ್ದೀರಿ ಎಂಬ ನಿಮ್ಮ ಗುರುತನ್ನು ಪದೇ ಪದೇ ಪೋಷಿಸಲಿಕ್ಕಾಗಿ ಪ್ರಿಯರೇ ದೇವರ ವಾಕ್ಯವನ್ನು ಮೆಲ್ಕಾಕೋದನ್ನು ಆರಂಭಿಸಿ. ದೇವರ ವಾಕ್ಯದ ಆ ಸತ್ಯದ ವಾಕ್ಯಗಳನ್ನು ಬಾಯಿ ತೆಗೆದು ಜೋರಾಗಿ ಗಟ್ಟಿಯಾಗಿ ನುಡಿರಿ. ನೀವು ಯಾವಾಗ ಆ ರೀತಿ ಮಾಡ್ತೀರಿ ಆಗ ನಿಮ್ಮ ಒಳಗಡೆ ವಿಶ್ವಾಸ ಬೆಳೆಯುವುದನ್ನು ನೋಡ್ತೀರಿ. ಯಾಕೆಂದರೆ ವಿಶ್ವಾಸವು ಪದೇ ಆಲಿಸುವುದರಿಂದ, ದೇವರ ವಾಕ್ಯವನ್ನು ಆಲಿಸುವುದರಿಂದ ಬರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ.